ಭಗವಾನ್ ದತ್ತಾತ್ರೇಯರು ಜನಿಸಿದ ದಿನವನ್ನು ದತ್ತ ಜಯಂತಿ ಎಂದು ಆಚರಿಸಲಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ದತ್ತಾತ್ರೇಯ ಪುರುಷ ತ್ರಿಮೂರ್ತಿಗಳು. ಅವುಗಳೆಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಮೂರು ದೇವರುಗಳ ಸಮ್ಮಿಲನವನ್ನು ಸಂಕೇತಿಸುತ್ತದೆ. ಕೆಲವೊಮ್ಮೆ ದತ್ತಾತ್ರೇಯರನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಋಷಿ ಅತ್ರಿ ಮತ್ತು ಅನುಸೂಯ ಅವರ ಮಗ ಭಗವಾನ್ ದತ್ತಾತ್ರೇಯರು. ಅನುಸೂಯ ಬಹಳ ಪರಿಶುದ್ಧ ಮತ್ತು ಸದ್ಗುಣಶೀಲರು. ಇವರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸಮನಾದ ಮಗನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಪುರುಷ ತ್ರಿಮೂರ್ತಿಗಳ ಪತ್ನಿಯರಾದ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯರು ಅನುಸೂಯ ಬಗ್ಗೆ ಅಸೂಯೆಪಟ್ಟರು ಮತ್ತು ಅವರ ಸದ್ಗುಣವನ್ನು ಪರೀಕ್ಷಿಸಲು ತಮ್ಮ ಗಂಡಂದಿರನ್ನು ಕೇಳಿದರು. ಅದರಂತೆ ಮೂರು ದೇವತೆಗಳು ಸಾಧುಗಳ ವೇಷದಲ್ಲಿ ಅನುಸೂಯ ಬಳಿಗೆ ಬಂದು ಅವಳ ಪುಣ್ಯವನ್ನು ಪರೀಕ್ಷಿಸುವ ರೀತಿಯಲ್ಲಿ ಭಿಕ್ಷೆಯನ್ನು ಕೇಳಿದರು. ಅನುಸೂಯ ಉದ್ವಿಗ್ನಳಾದಳು, ಆದರೆ ಶೀಘ್ರದಲ್ಲೇ ತನ್ನ ಶಾಂತತೆಯನ್ನು ಮರಳಿ ಪಡೆದಳು ಮತ್ತು ಮಂತ್ರವನ್ನು ಪಠಿಸಿದರು. ಮೂರು ಋಷಿಗಳ ಮೇಲೆ ನೀರನ್ನು ಚಿಮುಕಿಸಿ ಅವರನ್ನು ಶಿಶುಗಳಾಗಿ ಪರಿವರ್ತಿಸಿದಳು ಮತ್ತು ಅವರಿಗೆ ಹಾಲುಣಿಸಿದಳು. ಅತ್ರಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದಾಗ ಅನುಸೂಯ ನಡೆದ ಘಟನೆಯನ್ನು ಹೇಳಿದಳು. ಆಗ ಅತ್ರಿ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ನೋಡಿದನು. ಅವರು ಮೂರು ಶಿಶುಗಳನ್ನು ತಬ್ಬಿಕೊಂಡು 3 ತಲೆ ಮತ್ತು 6 ತೋಳುಗಳೊಂದಿಗೆ ಒಂದೇ ಮಗುವಾಗಿ ಮಾರ್ಪಡಿಸಿದರು. ಮೂರು ದೇವರುಗಳು ಹಿಂತಿರುಗದ ಕಾರಣದಿಂದ ಅವರ ಹೆಂಡತಿಯರು ಆತಂಕಕ್ಕೆ ಒಳಗಾದರು ಮತ್ತು ಅನುಸೂಯ ಬಳಿ ಬಂದರು. ಮೂರು ದೇವತೆಗಳು ಕ್ಷಮೆಗಾಗಿ ಬೇಡಿಕೊಂಡರು ಮತ್ತು ತಮ್ಮ ಗಂಡಂದಿರನ್ನು ಮರಳಿ ಕಳುಹಿಸುವಂತೆ ಮನವಿ ಮಾಡಿದರು. ಅನುಸೂಯ ಮನವಿ ಸ್ವೀಕರಿಸಿದರು. ನಂತರ ತ್ರಿಮೂರ್ತಿಗಳು ಅತ್ರಿ ಮತ್ತು ಅನುಸೂಯರ ಮುಂದೆ ಸಹಜ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ಅವರಿಗೆ ದತ್ತಾತ್ರೇಯ ಎಂಬ ಮಗನನ್ನು ಅನುಗ್ರಹಿಸಿದರು. ಭಗವಾನ್ ದತ್ತಾತ್ರೇಯನಿಗೆ 3 ತಲೆಗಳು ಮತ್ತು 6 ತೋಳುಗಳಿವೆ.